ನನ್ನ ಸಂಡೂರಿನ ಪ್ರೀತಿಯ ಜನತೆಗೆ ಯೂಸುಫ್ ಡ್ರಿಂಕಿಂಗ್ ವಾಟರ್ RO ಪ್ಯೂರಿಫೈಯರ್ಸ್ ಸೇಲಿಂಗ್ ಆ್ಯಂಡ್ ಸರ್ವಿಸ್ ಆ್ಯಂಡ್ AC ಸರ್ವಿಸ್. ನಾನು ಸಂಡೂರಿನ ಜನತೆಗೆ ಒಂದು ನ್ಯಾಚುರಲ್ ಫಿಲ್ಟರ್ಸ್ ಹಾಕ್ಬೇಕಂತ ಮಾಡಿದ್ದೀನಿ. ಅದು ನಮ್ಮ ನಾರೆಹಳ್ಳ ನೀರಿನ ಇದು ನಮ್ಮ ತಾರಾನಗರ ಡ್ಯಾಮ್ ಇದೆಯಲ್ಲ, ಆ ನೀರು ನಮಗೆ ಕುಡಿಲಿಕ್ಕೆ ಮುನ್ಸಿಪಾಲ್ಟಿ ವತಿಯಿಂದ ಎಲ್ಲ ಸಂಡೂರಿನ ಜನತೆಗೆ ಸಪ್ಲೈ ಆಗುತ್ತೆ. ಆ ನೀರು ಸ್ವಲ್ಪ ಕಲುಷಿತವಾಗಿರುತ್ತೆ, ಕುಡಿಯಲಿಕ್ಕೆ ಅನರ್ಹ ಆಗಿರುತ್ತೆ. ಆದ ಕಾರಣ ಆ ನೀರನ್ನು ಯಾವ ರೀತಿ ಶುದ್ಧೀಕರಿಸಿ ಕುಡಿಬೇಕೆಂದು ನಾನು ಒಂದು ಸಂಕ್ಷಿಪ್ತವಾಗಿ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ಈ ವಿಡಿಯೋದಲ್ಲಿ ತೋರಿಸಿಕೊಡ್ತೀನಿ. ಇದೇ ಅದು ಬ್ಯಾಕ್ ಫಿಲ್ಟರ್ ಅಂತ. ಇದು ಆ್ಯಕ್ಚುಲಿ ನನ್ನ ಮನೆಯಲ್ಲಿನೇ ಮಾಡ್ತಾ ಇದ್ದೀನಿ ವಿಡಿಯೋನ. ಈ ಬ್ಯಾಕ್ ಫಿಲ್ಟರ್ ಮುಖಾಂತರ ನೀರಲ್ಲಿ ಬರುವ ಬ್ಯಾಕ್ಟೀರಿಯಾ ಹಾಗೂ ಐರನ್ ಓರ್ನ ಕೆಂಪು ಬಣ್ಣ ಹಾಗೂ ಆ ಪಾಚಿ, ಆ ಪೈಪ್ಲೈನಲ್ಲಿ ಬರುವ ಗಲೀಜನ್ನು ಕಂಟ್ರೋಲ್ ಮಾಡುವಂತಹ ಒಂದು ಫಿಲ್ಟರ್. ಇದಕ್ಕೆ ಬ್ಯಾಕ್ ಫಿಲ್ಟರ್ ಅಂತೀವಿ. ಆಮೇಲೆ ನಿಮಗೆ ಮಿನರಲ್ಸು, ಬ್ಯಾಕ್ಟೀರಿಯಾ ಕಂಟ್ರೋಲ್ ಮಾಡಲಿಕ್ಕೆ ಇದರಲ್ಲಿ 3 ವಿಧ ಇದ್ದಾವೆ. ಒಂದು ಕಾರ್ಬನ್ ಯೂಸ್ ಮಾಡಬೇಕು, ಒಂದು ಸ್ಯಾಂಡ್ ಯೂಸ್ ಮಾಡಬೇಕು, ಆಮೇಲೆ ಒಂದು ಬ್ಯಾಕ್ ಫಿಲ್ಟರ್ ಯೂಸ್ ಮಾಡಬೇಕು. ಇದು 3 ಮಾಡಿದರೂ ನಡೆಯುತ್ತೆ. ಇದಕ್ಕೆ ನಿಮಗೆ ನಿಮ್ಮ ಸಂಪಿಂದ ನೀವು ಟ್ಯಾಂಕಿಗೆ ನೀರು ಏರಿಸ್ತಿರಲ್ಲ, ಅದಕ್ಕೆ ಇದನ್ನು ಕನೆಕ್ಟ್ ಮಾಡ್ಬೋದು. ಇದಕ್ಕೆ ಬೇರೆ ಯಾವ ವಾಟರ್ ವೇಸ್ಟ್ ಆಗಲ್ಲ. ಆಮೇಲೆ ಇದು ನಿಮಗೆ ನೀರು ಬ್ಯಾಕ್ ವಾಶ್ ಮಾಡಲಿಕ್ಕೆ ನೀರು ವೇಸ್ಟ್ ಆಗಲ್ಲ. ಇದು ತಿಂಗಳಿಗೊಮ್ಮೆ ಅಥವಾ 2 ವಾರಕ್ಕೊಮ್ಮೆ ಒಂದು ಸರ್ತಿ ಬ್ಯಾಗ್ ತೆಗೆದು ಕ್ಲೀನ್ ಮಾಡಿದರೆ ಆಯಿತು. ಇದು ಯಾವ ರೀತಿ ಕೆಲಸ ಮಾಡುತ್ತೆ ಅಂತ ತೋರಿಸ್ಕೊಡ್ತೀನಿ. ಇದೇ 20 ಇಂಚಿನ ಬ್ಯಾಕ್ ಫಿಲ್ಟರ್. ಇಲ್ಲಿ ನಿಮಗೆ ತೋರಿಸಿಕೊಡ್ತೀನಿ. ಇಲ್ಲಿ ಇನ್ಲೆಟ್ ಇರುತ್ತೆ, ಇಲ್ಲಿ ಔಟ್ಲೆಟ್ ಇರುತ್ತೆ, ಇಲ್ಲಿ ಪ್ರೆಷರ್ ಗೇಜ್ ಇರುತ್ತೆ. ಪ್ರೆಷರ್ ಗೇಜಿನ ಅವಶ್ಯಕತೆ ಇರೋಂಗಿಲ್ಲ ಅನ್ಕೊತೀನಿ, ಆದರೂ ಜನ ಬೇಕಂದರೆ ಹಾಕ್ಕೊಡ್ತೀನಿ. ಈ ರೀತಿ ಓಪನ್ ಆಗುತ್ತೆ.